ತಂದ್ಕೊಂಡು ಹಾಡ್ತಾಳೆ ಕೈ ಅದು ಅಂತೆ. ನಮ್ಮ ಮುಂದಿಲ್ಲ ಏನಿಲ್ಲ ಸರ್ ಹೆಣ್ಣೆ ಮಾಡ ಸರಿ ಚಾಲು ಇದೆ ರೀ. ಓಕೆ ಓಕೆ ಮಾಡಿ ಏನು ಮೂಮೆಂಟ್ ಇಲ್ಲ ಬಾಬು. ಮೂಮೆಂಟ್ ಇಲ್ಲದು ಒಟ್ಟು ಯಾವ್ದು ಹೇಳಿದ್ರು ಅದು ಅವಕಾಶ ರೀ ಕೈ ನೀವು ಮಾತಾಡ್ಬೇಡ ಅವ್ರಿಗೆ ಗೊತ್ತಿರ್ತದೆ ಕಟ್ ಮಾಡೋದು. ಅದು ಟನ್ ಹಾಡ್ತದ. ಇದು ಸ್ವಲ್ಪ ಕಡಿತಿದ್ವಿ. ಹೌದನ್ರಿ? ಡಿಸ್ಟರ್ಬ್ ಆಗೋ ಮಟ್ಟ ಅಷ್ಟೇ ಅದು. ಡಿಸ್ಟರ್ಬ್ ಆತಂದ್ರೆ ಕಡಿಲಿಕ್ಕೆ ಚಾಲು ನೋಡ್ರಿ. 2-3 ಸಲ ಕಡಿತಿರ್ಬೇಕು. ಹಿಡಿತೇನ್ರಿ ಅದು? ಅದು ಜಾತಿನೇ ಹಂಗದೆ ಅದು ಈ ಹಾವಿಂದ. ಎದು ಬೇಡ ಎದು ಬೇಡ. ಅರಿವು ಸಮೇತ ಆಗಿಬಿಟ್ರಿ ಚೀಲ ಕಡೆ ನಡೀತಿತ್ತು ನಡೀತಿತ್ತು ಹೇಳಿದ್ರು ಮಾರಿ ಹೇಳಿದ್ರು ಅದ್ರಾಗ ಆಗ್ತಿದ್ದು ಯಾಕೆ ಆಗ್ತಾವ್ರಿ. ಇವಾಗ ನೋಡ್ರಿ ನಿಮ್ಗೆ ಹಿಂಗೆ ಆಗ್ಬಿಟ್ರೆ ಏನಾಗ್ತಿತ್ತಂದ್ರ ಇವಾಗ ಆಗಿದೆ ನೋಡ್ರಿ. ಬಲ್ತು ಇದು ವಿಡಿಯೋದಾಗ ಯಾವ ಲೈಟ್ ಹಚ್ಚಿ ನೋಡ್ರಿ ಮಾಡಿ ಓಕೆ 2-3 ಕಡೆ 2-3 ಕಡೆ ಕಡಿತ ಅಂದ್ರೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ಇಷ್ಟ ಆದ್ರೆ ಹೌದು ಭಯ ರೀ. ಹೌದು ಮತ್ತೆ ಅದು ಕಡ್ದದ್ದು ತೋರ್ಸು. ಬರ್ತೀವಿ ಸರ್. ಮತ್ತೇನು ಅನಿವಾರ್ಯ ರೀ. ಅಂದ್ರೆ ಅಷ್ಟೇ. ಅದಕ್ಕೆ ನಾವು ಜಾಸ್ತಿ ಅದು ನಿಮ್ಗೆ ಅನಿಸ್ತೈತೆ ಏನು ಮೂಮೆಂಟೇ ಇಲ್ಲ ಅಂದ್ರೆ ನೀವು ಮೂಮೆಂಟ್ ಇಲ್ಲ ಅಂದ್ರೂ ಅದ್ರ ಕೆಲಸ ಯಾವಾಗ ಮಾಡ್ತೀವಿ ಅದಕ್ಕೆ ಡಿಸ್ಟರ್ಬ್ ಆದಾಗ ಅಲ್ಲ ಮಾಡ್ತೀವಿ. ಇದರಿಂದ ಏನು ಎಫೆಕ್ಟ್ ಆಗಲ್ಲ, ಪಾಯ್ಸನಸ್ ಇರಂಗಿಲ್ಲ. ನಾನ್ ಪಾಯ್ಸನ್ ಸರ್. ಅಂದ್ರೆ ಸ್ವಲ್ಪ ಎಫೆಕ್ಟ್ ಏನಪ್ಪ ಅಂದ್ರೆ ಒಬ್ಬೊಬ್ರಿಗೆ ಅಲರ್ಜಿ ಆಗ್ತೈತಿ. ಅಲರ್ಜಿ ರೀ. ತುರ್ಕಿ ಬರೋದು, ಓಕೆ ಜುಲಾವ್ ಆಗೋದು ಒಂದೊಂದು ವೆರೈಟಿ ರೀ. ಹಂಗ ಏನು ಆಗಂಗಿಲ್ಲ. ಆದ್ರೆ ಇವಾಗ ನಿಮ್ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದ್ರೆ ನೀವ್ ಏನಾಗ್ತಿತ್ತಂದ್ರ ನೀವು ಕಡೆ ಪಿಕ್ಚರ್ನಾಗ ಯಾವ ಹೇಳಿದ ಕತೆ ಎಲ್ಲ ನಿಮ್ ಕಲ್ಪನೆ ಒಳಗ್ ಬಂದ್ಬಿಡ್ತೈತಿ. ಸುಮ್ನೆ ನೀವು ಇದಾಗಿ ಬಿಡ್ತೀರಿ. ಅದಕ್ಕೆ ಟ್ರೀಟ್ಮೆಂಟ್ ಇಲ್ಲ. ಕಡಿತಂದ್ರೆ ಮುಗಿತಕತಿ ಅಂತ ಇಷ್ಟ ಹೌದು. ಕಡಿತಂದ್ರೆ ಗಾಬರಿಗೆ ಬಿಡ್ತದ ಅದು. ತಗೊಂಡ್ಬಿಡ್ರಿ ಅದು ಬೇಡ. ಇರ್ಲಿ ನೀವು ಒಂದ್ಸಲ ಏನ್ ಮಾಡ್ಬೇಕಂದ್ರ ಅದು ಕಟ್ ಮಾಡ್ರಿನಾ. ಕಟ್ ಮಾಡಿ